ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೋ ವಿತ್ ಮಂಜುನಾಥ್. ಓಕೆ, ಸೊ ಟುಡೇ ನಾನು ನಿಮಗೆ ಅಂದರೆ ಇವಾಗ ತುಂಬ ಜನಕ್ಕೆ ಗೊತ್ತಿಲ್ಲ ಯಾವ ಥರ ಬೈನರಿ ಟ್ರೇಡಿಂಗ್ ಮಾಡೋದು. ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ನಾನು ಬಿಫೋರ್ ಈ ಕ್ಲಾಸ್ ಸ್ಟಾರ್ಟ್ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಒಂದು ಅರ್ಥ ಮಾಡ್ಕೊಬೇಕು. ಬೈನರೀಸ್ ತುಂಬ ಅಂದರೆ ತುಂಬ ರಿಸ್ಕಿ ಆಗಿರುತ್ತೆ. ಇದರಲ್ಲಿ ವಿತೌಟ್ ನಾಲೆಜ್ ಯಾರು ಟ್ರೇಡಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಡಿ. ಫಸ್ಟ್ ಲರ್ನ್ ಅಬೌಟ್ ಬೈನರಿ ಟ್ರೇಡಿಂಗ್. ಈ ಬೈನರಿ ಟ್ರೇಡಿಂಗಲ್ಲಿ ಯಾವ ಥರ ಮಾರ್ಕೆಟ್ ಸ್ಟ್ರಕ್ಚರ್ಸ್ ವರ್ಕ್ ಆಗುತ್ತೆ, ಯಾವ ಥರ ಕ್ಯಾಂಡಲ್ ಸ್ಟಿಕ್ ಸೈಕಾಲಜಿಸ್ಸು ಆ್ಯಂಡ್ ಯಾವ ಥರ ಇಂಡಿಕೇಟರ್ಸ್ ಎಲ್ಲ ವರ್ಕ್ ಆಗುತ್ತೆ ಅಂತ ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾಗುತ್ತೆ. ಆಮೇಲೆ ವಾಲಟಾಲಿಟಿ, ಮ್ಯಾನಿಪುಲೇಷನ್ಸ್ ಆ್ಯಂಡ್ ಲಿಕ್ವಿಡಿಟೀಸ್, ಎವ್ರಿಥಿಂಗ್ ಯು ಶುಡ್ ನೋ ಅಬೌಟ್ ಬೈನರಿ ಟ್ರೇಡಿಂಗ್, ರೈಟ್ ಅಲ್ವಾ? ಇದೆಲ್ಲ ತಿಳ್ಕೊಬೇಕು ಅಂದರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಬೇಸಿಕ್ಸ್ ಫಸ್ಟ್ ಕಲ್ತ್ಕೊಬೇಕು. ಬೈನರಿ ಟ್ರೇಡಿಂಗ್ ಅಂದರೆ ಏನು, ಬೈನರಿ ಟ್ರೇಡಿಂಗ್ ಬೈನರಿ ಟ್ರೇಡಿಂಗಲ್ಲಿ ಯಾವ ಥರ ಪ್ರಾಫಿಟ್ ಮಾಡಬೇಕು, ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಬೇಕು, ಬೈನರಿ ಟ್ರೇಡಿಂಗಲ್ಲಿ ನ್ಯೂಸ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಟೈಮ್ ಪೀರಿಯಡಲ್ಲಿ ನಾವು ಟ್ರೇಡಿಂಗ್ ಮಾಡಬೇಕು, ಇದೆಲ್ಲ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಸ್ಲೋಲಿ ನಾನು ನಿಮಗೆಲ್ಲ ಹೋಗ್ತಾ ಒನ್ ಬೈ ಒನ್ ವೀಡಿಯೋ ಮಾಡಿ ಎಕ್ಸ್ಪ್ಲನೇಷನ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಗಾಯ್ಸ್. ಓಕೆ, ಸೊ ನೀವು ಇದೇ ರೀತಿ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು ಬೆಳೆಸ್ತಾ ಇದ್ದರೆ ನಿಮ್ಗೆ ಇದೇ ರೀತಿ ನಾವು ರಿಯಲ್ ನಾಲೆಜ್ ಆ್ಯಂಡ್ ದಟ್ ವಿ ಗೋನಾ ಪ್ರೊವೈಡ್ ಫ್ರೀಲಿ. ಓಕೆ, ಸೊ ಬಿಫೋರ್ ವಿ ಗೆಟ್ ಇನ್ ದ ಕ್ಲಾಸಸ್ ಐ ವಿಲ್ ಟೆಲ್ ಒನ್ ಥಿಂಗ್. ಬೈನರಿ ಟ್ರೇಡಿಂಗ್ ಈಸ್ ದೇರ್ ವಿಲ್ ಬಿ ಅ ಲಾಟ್ ಆಫ್ ರಿಸ್ಕ್ ಇರುತ್ತೆ. ಕೇರ್ಫುಲ್ಲಾಗಿ ಯು ಹ್ಯಾವ್ ಟು ಇನ್ವೆಸ್ಟ್ ವಾಟ್ ಯು ಕ್ಯಾನ್ ಅಫೋರ್ಡ್ ಟು ಲೂಸ್. ಓಕೆ, ಈ ವಿಡಿಯೋ ಕಂಪ್ಲೀಟ್ಲಿ ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾಡ್ತಿರೋದು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಓಕೆ ಗೈಸ್, ಸೊ USD TRY ಮಾರ್ಕೆಟ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ಐ ವಿಲ್ ಟೇಕ್ ಟುಡೇ ಟ್ರೇಡ್ಸ್. ಓಕೆ, ಮೇಲೆ ನಾನು ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡಿದ್ದೀನಿ. ಓಕೆ, ಸೊ ಟುಡೇ ಲೆವೆಲ್ಸ್ ಇನ್ SNR ಇಟ್ಕೊಂಡು ಯಾವ ಥರ ಪ್ರಾಫಿಟ್ ಮಾಡೋದು ಅನ್ನೋದು ನಾನು ನಿಮಗೆ ಟುಡೇ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಓಕೆ, ಇಲ್ಲಿ ಮಾರ್ಕೆಟ್ ರೀಚ್ ಆಗಿದೆ. ಇಲ್ಲಿ ಮೇಲೆ ರೆಸಿಸ್ಟೆನ್ಸ್ ಇದೆ, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ನಾನು ಏನು ತೊಗೊತೀನಿ, ಡೌನ್ ತೊಗೊಳ್ತೀನಿ. ಓಕೆ, ಸೊ ಇಲ್ಲಿ ಮಾರ್ಕೆಟ್ ಕಂಪ್ಲೀಟ್ಲಿ ಫಾಲ್ ಆಗಿ ಮತ್ತೆ ಬಯರ್ಸ್ ಬಂದು ಈ ರೆಸಿಸ್ಟೆನ್ಸ್ ರೀಚ್ ಆಗಿ ಮತ್ತೆ ಏನಾಗುತ್ತೆ, ಮಾರ್ಕೆಟ್ ಫಾಲ್ ಆಗುತ್ತೆ. ಓಕೆ, ನಾನು ಒಂದು 3500 ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿ ಡೌನ್ ಟ್ರೇಡ್ ತೊಗೊಂಡಿದ್ದೀನಿ. ಓಕೆ, ಸೊ ನೋಡೋಣ ಈ ಟ್ರೇಡ್ ಏನಾಗುತ್ತೆ ಅಂತ. ಸೊ ಎಂಟ್ರಿ ನಮ್ಮದು ಕರೆಕ್ಟಾಗಿರಬೇಕು. ಎಂಟ್ರಿ ಎಲ್ಲಿ ಕ್ಯಾಂಡಲ್ ಓಪನಿಂಗ್ ಇರುತ್ತೋ ಅಲ್ಲೇ ನಮ್ಮದು ಎಂಟ್ರಿ ಕೂಡ ಪರ್ಫೆಕ್ಟಾಗಿರಬೇಕಾಗುತ್ತೆ. ಓಕೆ, ಸೊ ನಂದು ಸ್ವಲ್ಪ ಕೆಳಗಡೆ ಪ್ಲೇಸ್ ಆಗಿರೋದ್ರಿಂದ ಸೊ ದಟ್ ಏನಂದರೆ ಕ್ಲೋಸಿಂಗಲ್ಲಿ ಸ್ವಲ್ಪ ಎಡ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಂಟ್ರಿ ಕರೆಕ್ಟಾಗಿರಲಿ. ಬಟ್ ನೋಡೋಣ, ಇನ್ನೂ 30 ಸೆಕೆಂಡ್ಸ್ ಇದೆ ಈ ಟ್ರೇಡ್ ಏನಾಗುತ್ತೆ ಅಂತ. ಓಕೆ, ಸೊ ಲಾಸ್ಟ್ ಪ್ರೀವಿಯಸ್ ಕ್ಯಾಂಡಲ್ ತುಂಬ ಸ್ಟ್ರಾಂಗ್ ಇದೆ ಆ್ಯಂಡ್ ಬಯರ್ಸ್ ಕಂಪ್ಲೀಟ್ಲಿ ಅಪ್ಸೈಡ್ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಸೊ ಮಾರ್ಕೆಟ್ ಫಾಲ್ ಆಗುತ್ತೆ. ಓಕೆ, ಸೊ ಫಾಲ್ ಆಗುತ್ತೆ ಯಾಕಂದರೆ ಮಾರ್ಕೆಟ್ ಕಂಪ್ಲೀಟ್ಲಿ ಡೌನ್ ಟ್ರೆಂಡ್ ಇದೆ. ನೋಡಿದ್ರ, ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ ಆ್ಯಂಡ್ ಇದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಟ್ರೇಡ್ 100% ಶೋರ್ ಟ್ರೇಡ್ ಆಗಿರುತ್ತೆ. ಓಕೆ, ಸೊ ನಾನು 3500 ಇನ್ವೆಸ್ಟ್ ಮಾಡಿದೆ. ಸೊ ಟೋಟಲ್ ರಿಟರ್ನ್ಸ್ ಬಂದು 6475 ರುಪೀಸ್ ಇಸ್ ಮೈ ಟುಡೇ ಪ್ರಾಫಿಟ್. ಓಕೆ, ಸೊ ಈ ಥರ SNR ಲೆವೆಲ್ಸ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇನ್ನೊಂದು ಟ್ರೇಡ್ ತೊಗೊಳ್ತೀನಿ ಆ್ಯಂಡ್ ಸೇಮ್ SNR ಲೆವೆಲ್ಸ್ ಇಟ್ಕೊಂಡೆ. ಓಕೆ, ಓಕೆ, ಇಲ್ಲಿ ಯೂರೋ GBPಯಲ್ಲಿ ಮಾರ್ಕೆಟ್ ಅಪ್ಸೈಡ್ ಹೋಗ್ತಿದೆ. ಮಾರ್ಕೆಟಿಗೆ ತುಂಬ ವಾಲಟಿಲಿಟಿ ಇದೆ, ನೋಡ್ಕೊಳ್ಳಿ ವಿಕ್ಸ್ ಎಷ್ಟಿದೆ ಅಂತ. ಓಕೆ, ಅದರಿಂದ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಓಕೆ, ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಲ್ಲಿ ರೀಚ್ ಆಗಿದೆ. ಸೊ
ಈ ಟ್ರೇಡ್ ಯಾಕೆ ತೊಗೊಂಡೆ ಅಂದರೆ, ಡೌನ್ ಟ್ರೇಡ್ ಯಾಕೆ ತೊಗೊಂಡೆ ಅಂದರೆ, ಇಲ್ಲಿ ಲೆವೆಲ್ ಇದೆ, ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಓಕೆ, ಸೊ ರೆಸಿಸ್ಟೆನ್ಸ್ ಲೆವೆಲ್ ಇರೋದ್ರಿಂದ ಯಾವ ಥರ ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ನ ಡ್ರಾ ಮಾಡಿದೆ, ಇಲ್ಲೊಂದು ಮಾರ್ಕೆಟ್ ಇಲ್ಲಿ ರೆಸ್ಪೆಕ್ಟ್ ಮಾಡಿದೆ, ಇಲ್ಲೊಂದು ಟೈಮ್ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದೆ. ಆ್ಯಂಡ್ ಸೊ ಇಯರ್ ಆಲ್ಸೋ ಮಾರ್ಕೆಟ್ 100% ಒನ್ ಟೈಮ್ ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ. ಯಾಕಂದರೆ ರೆಸಿಸ್ಟೆನ್ಸ್ ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ತುಂಬ ಸ್ಟ್ರಾಂಗ್ ಇದೆ. ಓಕೆ, ರೆಸಿಸ್ಟೆನ್ಸ್ ಏನಾಗಿದೆ, ತುಂಬ ಸ್ಟ್ರಾಂಗ್ ಇದೆ. ಮಾರ್ಕೆಟ್ ಏನಾಗ್ತದೆ, ಡೌನ್ ಸೈಡ್ ಫಾಲ್ ಆಗಿ ಮತ್ತೆ ಅಪ್ ಸೈಡ್ ರೀಚ್ ಆಗ್ತಿರೋದ್ರಿಂದ ಇಲ್ಲಿ ಮಾರ್ಕೆಟ್ ಅಟ್ಲೀಸ್ಟ್ ಒನ್ ಟೈಮ್ ಏನಾಗುತ್ತೆ, ರೆಸ್ಪೆಕ್ಟ್ ಮಾಡುತ್ತೆ. ಇದು ಬಯರ್ಸ್ ಏನಾದರೂ ತುಂಬ ಸ್ಟ್ರಾಂಗ್ ಆಗಿದ್ದಿದ್ರೆ ಈ ಲೆವೆಲಲ್ಲಿ, ಐ ಮೀನ್ ಈ ಅಪ್ ಟ್ರೆಂಡಲ್ಲಿ ಏನಾದರೂ ಬಯರ್ಸ್ ತುಂಬ ಸ್ಟ್ರಾಂಗ್ ಇದ್ದಿದ್ರೆ ಈ ಲೆವೆಲ್ನ ಈಸಿಯಾಗಿ ಬ್ರೇಕ್ಔಟ್ ಮಾಡಿಕೊಂಡು ಹೋಗ್ತಿತ್ತು. ಬಟ್ ಇದು ತುಂಬ ವೀಕ್ ಆಗಿದೆ. ಈ ಟ್ರೆಂಡ್ ಏನಾಗಿದೆ, ಬಯರ್ ಟ್ರೆಂಡ್ ತುಂಬ ವೀಕ್ ಇರೋದ್ರಿಂದ, ಸೊ ನೋಡಿ ಬಯರ್ಸ್ ಬಂದಿದ್ದಾರೆ, ಮತ್ತು ಬಯರ್ಸು ತುಂಬ, ಮತ್ತು ಸೆಲ್ಲರ್ಸು ಆ್ಯಂಡ್ ಕ್ಯಾಂಡಲ್ಸ್ ತುಂಬ ಎರರ್ ಮಾಡಿದೆ ಆ್ಯಂಡ್ ತುಂಬ ವಿಕ್ಸ್ ಇದೆ. ಸೊ ಅದರಿಂದ ನಾನು ಸ್ಟ್ರಾಂಗ್ಲಿ ಕನ್ಫರ್ಮೇಷನಿಂದ ನಾನು ಈ ಟ್ರೇಡ್ನ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಡೌನ್ ತೊಗೊಂಡೆ. ಇದೇ ರೀತಿ ನಿಮ್ಗೆ ಮೋರ್ ನಾಲೆಜಬಲ್ ವೀಡಿಯೋಸ್ ಬೇಕಂದರೆ ನಮ್ಮನ್ನು ಫಾಲೋ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಓಕೆ, ಸೊ ನೆಕ್ಸ್ಟ್ ಡೈಲಿ ನಾನು ಇನ್ನು ಮೇಲೆ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಫಸ್ಟು ನಾನು ಒಂದೇ ಅಡ್ವೈಸ್ ಮಾಡೋದು, ಲರ್ನ್ ಮಾಡಿ ದೆನ್ ಅರ್ನ್ ಮಾಡಿ. ಓಕೆ, ವಿತೌಟ್ ಲರ್ನಿಂಗ್ ಡೋಂಟ್ ಗೋ ಫಾರ್ ಎನಿಥಿಂಗ್. ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ಫಸ್ಟು ಲರ್ನ್ ಮಾಡೋದನ್ನು ಕಲೀರಿ, ಅದ್ರ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ, ಎಷ್ಟು ರಿಸ್ಕ್ ಇದೆ, ಎಷ್ಟು ರಿಸ್ಕ್ ರೇಷಿಯೋ ಇದೆ ಇದರಲ್ಲಿ, ಆ್ಯಂಡ್ ಇಷ್ಟು ನಾವು ಇವಾಗ ಬಿಸ್ನೆಸ್ಸಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ, ಆ್ಯಂಡ್ ಆಲ್ಸೋ ಎಷ್ಟು ನಾವು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಬೋದು. ಓಕೆ, ಇವಾಗ 10,000 ಇದ್ದರೆ ನಾವು ಡೈಲಿ ಎಷ್ಟು ಟರ್ನ್ ಓವರ್ ಮಾಡ್ಬೋದು, ಇದೆಲ್ಲ ತಿಳ್ಕೊಬೇಕು. ಓಕೆ, ಸೊ 10,000 ಇದ್ದರೆ 1,000 ರೂಪೀಸ್ ಮೇಕ್ ಮಾಡೋದಕ್ಕೆ ಯಾವುದೇ ಕಷ್ಟ ಇರಲ್ಲ. ಓಕೆ, ಯಾಕಂದರೆ 10% ಈಸ್ ಈಸಿ ಟು ಮೇಕ್ ವೆನ್ ಯು ಹ್ಯಾವ್ ಸ್ಟ್ರಾಟಜೀಸ್ ಆ್ಯಂಡ್ ನಾಲೆಜ್. ಓಕೆ, ಸೊ ಇವಾಗ 10,000 1,000 ಮಾಡ್ತೀನಿ ಅಂದರೆ ನಾಳೆ 1,00,000 ಇಟ್ಕೊಂಡು ಡೈಲಿ 10,000 ಮಾಡೋ ಕೆಪಾಸಿಟಿ ನಿಮಗಿರುತ್ತೆ ಅಲ್ವಾ. ಸೊ ಜಸ್ಟ್ ದಟ್ಸ್ ವೈ ಲರ್ನ್ ಮಾಡಿ, ಅರ್ನ್ ಮಾಡಿ. ಆ್ಯಂಡ್ ಆಲ್ಸೋ ನಮ್ಮದು ಮೆಂಟರ್ಶಿಪ್ ಆಗ್ತಿದೆ, ಆಲ್ರೆಡಿ ಫಸ್ಟ್ ಬ್ಯಾಚ್ ಆಗ್ತಿದೆ. ಸೊ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ ಟುಡೇ. ಆ್ಯಂಡ್ ಜಸ್ಟ್ ಜಾಯ್ನ್ ಆಗಿ ನಮ್ಮ ಕಮ್ಯುನಿಟಿ, ಐ ಮೀನ್ ಟೆಲಿಗ್ರಾಮ್ ಲಿಂಕು ನನ್ನ ಬಯೋದಲ್ಲಿದೆ, ಯೂಟ್ಯೂಬ್ ಬಯೋದಲ್ಲಿ. ಸೊ ಜಸ್ಟ್ ಗೋ ಆನ್ ಜಾಯ್ನ್ ದಟ್ ಆ್ಯಂಡ್ ಸಿ ಯಾವ ಥರ ನಮ್ಮ ವರ್ಕ್ಸ್ ಐ ಮೀನ್ ಹೋಗ್ತಿದೆ ಅಂತ. ಸೊ ನಿಮಗೆ ಅರ್ಥ ಆಗುತ್ತೆ. ಓಕೆ ಗೈಸ್, ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.